ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರಿ ವರ್ಕ್ ಕ್ಲಾಸ್ ಭಾಗ 13ರಲ್ಲಿ ನಿಮಗೆ ಡಬಲ್ ಕಲರ್ ಚೈನ್ ಸ್ಟಿಚ್ನಲ್ಲಿ ಡಬಲ್ ಕಲರ್ ಚೈನ್ ಸ್ಟಿಚ್ ಅಂದರೆ 2 ಕಲರ್ ಥ್ರೆಡ್ನ ಯೂಸ್ ಮಾಡಿಕೊಂಡು ನೋಡಿ, 2 ಲೈನ್ ಹಾಕಿಲ್ಲ, ಒಂದೇ ಲೈನಲ್ಲಿ 2 ಕಲರ್ ಥ್ರೆಡ್ಡು ನೋಡಿ, ಒಂದೇ ಲೈನಲ್ಲಿ ಚೈನ್ ಸ್ಟಿಚ್ಚಲ್ಲಿ 2 ಕಲರ್ ಥ್ರೆಡ್ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಚೈನ್ ಸ್ಟಿಚ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನಾವು ಈಗ ಒಂದು ಲೈನ್ ಹಾಕ್ಕೋಬೇಕು. ಸ್ಕೇಲ್ ತೊಗೊಂಡು ಒಂದು ಲೈನ ಹಾಕ್ಕೊಳ್ಳಿ. ನೋಡಿ, ಈ ಥರ ನಾನು ಲೈನ್ ಹಾಕ್ಕೊಂಡಿದ್ದೀನಿ. ಒಂದು ಲೈನ್ ಹಾಕ್ಕೊಂಡು 2 ಕಲರ್ ಥ್ರೆಡ್ ತೊಗೊಳ್ಳಿ. ಒಂದೇ ಕಲರಿಂದ 2 ತೊಗೋಬೇಡಿ. ನೋಡಿ, ನಾನಿವಾಗ ಒಂದು ಗ್ರೀನು ಒಂದು ಪಿಂಕ್ ತೊಗೊಂಡಿದ್ದೀನಿ. ನೀವು ಪಿಂಕ್ ಕಲರೇ 2 ತೊಗೋಬೇಡಿ, ಗ್ರೀನ್ ಕಲರ್ 2 ತೊಗೋಬೇಡಿ. ಇದೊಂದು ಕಲರ್ ಇದೊಂದು ಕಲರ್, ಯಾಕಂದರೆ ಇಲ್ಲಿ ಒಂದೊಂದು ಕಲರ್ ಡಬಲ್ ಕಲರ್ ಕಾಣಿಸ್ಬೇಕಲ್ಲ, ಸೊ ಹಾಗಾಗಿ ಎರಡೂ ಒಂದೊಂದು ಕಲರ್ ತೊಗೊಳ್ಳಿ. ಒಂದೇ ಕಲರ್ 2 ಥ್ರೆಡ್ ಅಲ್ಲ. ನೋಡಿ, ಗೊತ್ತಾಯ್ತಾ ನಿಮಗೆ? 2 ಕಲರಿಂದು ಸಪ್ರೇಟ್ ಬೇರೆ ಬೇರೆ ಕಲರಿಂದು ಒಂದೊಂದು ಥ್ರೆಡ್ಡು, ಈ ಥರ 2 ಕಲರ್ ಥ್ರೆಡ್ಡಿಂದ ಚೈನ್ನ ಹಾಕೋದು. ನಾವೀಗ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ, ನಾನಿವಾಗ ಫಸ್ಟು ಗ್ರೀನ್ ಕಲರ್ ಥ್ರೆಡ್ನ ಹಾಕ್ತಾಯಿದ್ದೀನಿ. ನೋಡಿ, ಗ್ರೀನ್ ಕಲರ್ ಥ್ರೆಡ್ಡಿಂದ ಈ ಥರ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಬ್ಯಾಕಿಗೆ ಒಂದು ಸ್ಟಿಚ್ಚು ಹಾಕ್ಕೊಂಡು ಬ್ಯಾಕಿಗೆ ಒಂದು ನಾಟ್ ಹಾಕ್ಕೋಬೇಕು. ಈಗ ನಾನು ಬ್ಯಾಕ್ ಸ್ಟಿಚ್ ಹಾಕೊಂಡ ನಂತರ ಇವಾಗ ನಾನು ನೋಡಿ, ಈಗ ಗ್ರೀನ್ ಕಲರಿಂದ ಒಂದು ನಾನು ಚೈನ್ ಹಾಕ್ಕೊಂಡೆ. ಇವಾಗ ಏನು ಮಾಡಬೇಕು ಅಂದರೆ, ನಾವು ಈಗ ಪಿಂಕ್ ಕಲರ್ ಥ್ರೆಡ್ನ ತಗೋಬೇಕೀಗ. ಈ ಗ್ರೀನ್ ಒಳಗಡೆ ಪಿಂಕ್ ಕಲರ್ ತೊಗೋಬೇಕು, ಗ್ರೀನೇ ತೆಗಿಯಂಗಿಲ್ಲ. ನೋಡಿ, ನೋಡಿ ನಾನಿವಾಗ ಗ್ರೀನ್ ತಗೊಂಡೆ. ನೋಡಿ, ಈಗ ಗ್ರೀನ್ ತೊಗೊಂಡೆ. ಇನ್ನೊಂದು ಬೆರಳಲ್ಲೇ ಇನ್ನೊಂದು ಕಲರ್ ಇಟ್ಕೊಂಡು ಇವಾಗ ನೋಡಿ, ನಾನಿವಾಗ ಗ್ರೀನ್ ಒಳಗಡೆ ಪಿಂಕ್ ತೊಗೊಂಡೆ. ಈಗ ನೆಕ್ಸ್ಟು ಗ್ರೀನ್ ತೊಗೋಬೇಕೀಗ. ನೋಡಿ, 2 ಬೆರಳಲ್ಲೂ ನೀವು ಸಪ್ರೇಟಾಗಿ ಇಟ್ಕೊಳ್ಳಿ. ನಾನು ಒಂದು ದಾರ ಮಾತ್ರ ಕಂಟಿನ್ಯೂ ಕೈಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಪಿಂಕ್ ಕಲರ್ ಕೈಯಲ್ಲಿ ಕಂಟಿನ್ಯೂ ಇದೆ. ಗ್ರೀನ್ ಕಲರ್ ದಾರಾನ ಪಕ್ಕದಲ್ಲಿ ಇಟ್ಕೊಂಡು ಅದು ಮತ್ತು ಅದರೊಳಗಡೆ ಚೈನ್ ತಕ್ಕೊಂಡು ಹಾಕಿ ಮತ್ತು ಅದನ್ನ ಬಿಟ್ಬಿಡ್ತೀನಿ ಕೈಯಿಂದ ಸೈಡಿಗೆ. ಮತ್ತು ಇವಾಗ ಗ್ರೀನ್ ಒಂದೇ ಕಲರ್ ದಾರ ನೀವು ಮಾಮೂಲಿಯಾಗಿ ಹಾಕ್ತಿರ್ತೀರಲ್ಲ, ಅದೇ ಥರನೇ ಇಟ್ಕೊಂಡಿರಿ. ಇನ್ನೊಂದು ಕಲರ್ನ ಮತ್ತು ನೋಡಿ, ನಾನೀಗ ಗ್ರೀನ್ ತಕ್ಕೊಂಡು ಬಿಡೋದು. ಈಗ ಪಿಂಕ್ನ ತಗೊಳ್ತಾ ಇದ್ದೀನಿ. ಈ ಥರ ನೀವು 2 ಕಲರ್ ದಾರದಿಂದ ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಕಲರ್ ಸ್ಟಿಚ್ಚನ್ನು ಹಾಕ್ಬೋದು. ನೋಡಿ, ಕನ್ಫ್ಯೂಸ್ ಎರಡೂ ಎಟ್ ಎ ಟೈಮ್ಗೆ ಕೈಯಲ್ಲಿ ಇಟ್ಕೋಬೇಡಿ. 2 ಕೈಯಲ್ಲಿ ಇಟ್ಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ. ಒಂದು ಹಂಗೆ ಲೂಸ್ ಬಿಟ್ಬಿಡಿ. ಇನ್ನು ಒಂದು ಮಾತ್ರ ಕೈಯಲ್ಲಿ ಹಿಡ್ಕೊಂಡು ಈ ಥರ ನೀವು ಹಾಕ್ತಾ ಹೋಗಬೇಕು. ಚೆನ್ನಾಗಿ ಕಾಣಿಸುತ್ತೆ ಇದು. ನೀವು ಯಾವುದಾದ್ರೂ ಬ್ಲೌಸ್ ವರ್ಕಲ್ಲಾಗಲಿ ಯಾವುದಾದ್ರು ಡಿಸೈನಲ್ಲಾಗಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಬಟ್ ಫಾಸ್ಟಾಗಿನೂ ಆರಾಮಾಗಿ ನಿಧಾನಾಗಿಯೇ ನೀವು ಕನ್ಫ್ಯೂಸ್ ಆಗುತ್ತೆ. ಸೊ 2 ಕಲರಲ್ಲ, ನಾನು ಹೇಳಿದ್ನಲ್ಲ, ಒಂದು ಬಿಟ್ಕೊಳ್ಳಿ ಕೈಯಿಂದ, ಒಂದು ಇಟ್ಕೊಂಡಿರಿ. ಕಂಟಿನ್ಯೂ ಆಗಿ ಒಂದು ಇಟ್ಕೊಂಡಿರ್ತೀರ, ಒಂದು ಬಿಟ್ಕೊಂಡಿರ್ತೀರ. ಇವಾಗ ಲಾಸ್ಟಿಗೆ ಏನು ಮಾಡೋದು ಅಂದರೆ, 2 ದಾರಾನು ಈಗ ನೋಡಿ, 2 ದಾರಾನು ಎತ್ಕೋಬೇಕೀಗ. 2 ದಾರಾನು ಅಂದರೆ 4 ಎಳೆಯಿಂದ 2 ಕಲರ್ ದಾರಾನು ನಾವೀಗ ಎತ್ಕೊಂಡು ನೋಡಿ, 4 ಎಳೆ ದಾರಾನು 4 ಎಳೆನೂ ಬಂದಿದೆ ನೋಡಿ. ಇದರಲ್ಲಿ 4 ಎಳೆ ದಾರದಿಂದನೂ ನಾವೀಗ ನಾಟ್ ಹಾಕಬೇಕು. ನಿಮಗೆ ಮೇಲ್ಗಡೆ ಲಾಕ್ ಮೇಲ್ಗಡೆ ಈಗ 4 ಎಳೆ ದಾರದಿಂದನೂ ನಾವೀಗ ಲಾಕ್ ಮಾಡ್ಕೋಬೇಕು. ಮೇಲ್ಗಡೆ ಲಾಕ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ನೀವು ಮೇಲ್ಗಡೆ ಲಾಕ್ ಮಾಡೋದು ಬಂದರೆ ಮೇಲ್ಗಡೆ ಮಾಡ್ಕೊಳ್ಳಿ. 4 ಎಳೆ ಆಗುತ್ತಲ್ಲ, ತಗೊಳಕ್ಕೆ ಬರೋದಿಲ್ಲ ಅಂತಂದು ಹೇಳ್ತಾರೆ ಒಬ್ಬರು. ಸೊ ಹಾಗಾಗಿ ನೀವು 4 ಎಳೆ ಬಂದರೆ 4 ಎಳೆದು ಮಾಡಿಕೊಡಿ. ಇಲ್ಲಪ್ಪ ಬರಲಿಲ್ಲ ಅಂದರೆ ಬಿಟ್ಟಾಕಿ. ನೀವು ಕೆಳಗಡೆ ಹೇಳ್ಕೊಟ್ಟಿದ್ದೀನಲ್ಲ, ಆ ಥರ ಲಾಕ್ನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, 2 ಕಲರ್ ದಾರದಿಂದ ಡಿಸೈನ್ನ ಎಷ್ಟು ಚೆನ್ನಾಗಿ ನೀಟಾಗಿ ಫಿನಿಶಿಂಗಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಇದನ್ನು ಆರಾಮಾಗಿ ಕೂತ್ಕೊಂಡು ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಏನು ಹೇಳಿದ್ನಲ್ಲ, ಒಂದು ಕಲರ್ ಕೈಯಲ್ಲಿ ಇಟ್ಕೊಳ್ಳಿ, ಒಂದು ಕಡೆಯಲ್ಲಿ ಹಾಗೆ ಒಂದು ಕಲರ್ ಲೂಸ್ ಆಗಂಗೆ ಬಿಟ್ಕೊಳ್ಳಿ. ಒಂದು ತಗೊಂಡ ತಕ್ಷಣ ಅದನ್ನು ಬಿಟ್ಬಿಡಿ, ಇನ್ನೊಂದು ಕೈಯಲ್ಲೇ ಕಂಟಿನ್ಯೂ ಆಗಿರುತ್ತೆ. ನೋಡಿ, ನಿಧಾನವಾಗಿ ಆರಾಮಾಗಿ ಪ್ರಾಕ್ಟೀಸ್ ಮಾಡಿ. ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಚೈನ್ ಸ್ಟಿಚ್ಚಲ್ಲಿ 2 ಕಲರ್ ದಾರ ತೊಗೊಂಡು ಒಂದೇ ಲೈನ್ ಚೈನ್ ಸ್ಟಿಚ್ಚಲ್ಲಿ 2 ಕಲರ್ ದಾರದಿಂದ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.